ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಕಾಂಗ್ರೆಸ್ ಈಗಿನಿಂದಲೇ ತಯಾರಿಯನ್ನ ಆರಂಭಿಸಿದೆ. ಮಾರ್ಚ್ ಅಂತ್ಯದಲ್ಲಿ ಕಾರ್ಯಕರ್ತರ ಸಭೆ ನಡೆಸಬೇಕು, ಪಕ್ಷ ಬಲವರ್ಧನೆ ಮಾಡಬೇಕು ಎಂದು ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಮಾರ್ಚ್ 23ರಿಂದ ರಾಜ್ಯದ ಹಲವು ಕಡೆ ಕಾರ್ಯಕರ್ತರ ಸಭೆ ನಡೆಯಲಿದೆ. ಕಾರ್ಯಕರ್ತರನ್ನ ಗುರುತಿಸಿ ಗೌರವಿಸುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ರಾಜ್ಯದ 100 ಕಡೆ ಕಾಂಗ್ರೆಸ್ ಕಚೇರಿ ತೆರೆಯಲು ಸೂಚನೆಯನ್ನ ನೀಡಲಾಗಿದೆ. ಆ ಎಲ್ಲ ಕ್ಷೇತ್ರಗಳನ್ನ ಅಭ್ಯರ್ಥಿಗಳನ್ನ ಕರೆಸಿ ಅವರ ಕಷ್ಟ ಸುಖ, ಮುಂದಕ್ಕೆ ಎಲೆಕ್ಷನ್ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು, ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಸ್ಗೆ ಏನು ಸಿದ್ಧತೆ ಮಾಡ್ಕೊಳ್ಬೇಕು ಅಂಥೇಳಿ ಅವರೆಲ್ಲ ಅಭಿಪ್ರಾಯಗಳನ್ನ ಚರ್ಚೆ ಮಾಡಿದ್ದೇನೆ. ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತ ಎಂಪಿಗಳನ್ನ ಮತ್ತು ಅಭ್ಯರ್ಥಿಗಳನ್ನು ಕೂಡ ಮತ್ತೊಂದು ದಿನ ಪ್ರತ್ಯೇಕವಾಗಿ ಅವ್ರನ್ನ ಸಭೆಯನ್ನ ನಡೆಸ್ತಾ ಇದ್ದೇನೆ. ಅವರಿಗೆ ಮುಂದಕ್ಕೆ ಚುನಾವಣಾ ಸೋತ ಮೇಲೆ ಅವರು ಪಾರ್ಲಿಮೆಂಟ್ ಎಲೆಕ್ಷನ್ಗಳೆಲ್ಲ ಮತ್ತು ಬೇರೆ ಬೇರೆ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಗಳಲ್ಲಿ, ಕೋಆಪರೇಟಿವ್ಗಳಲ್ಲಿ ಎಲ್ಲ ಕೂಡ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಮುಂದಕ್ಕೆ ಅವರಿಗೆ ಶಕ್ತಿ ಯಾವ ರೀತಿ ತುಂಬೋದು ಅಂತೇಳಿ ಅನೇಕ ಸಲಹೆಗಳನ್ನ ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಅಸೆಂಬ್ಲಿ ನಡೆಯುವಾಗ ನಾನು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಡೋರ್ ಕ್ಲೋಸ್ ಮಾಡಪ್ಪ, ಯಾಕೆ? ನಾನು ಮುಖ್ಯಮಂತ್ರಿಗಳು ಆ ಸೋತಂತ ಅಭ್ಯರ್ಥಿಗಳು ಮತ್ತು ಮಿನಿಸ್ಟರ್ಸ್ ಸಿಎಲ್ಪಿ ಮಾತ್ರ ನಮ್ಮ ಶಾಸಕರುಗಳು ಇರ್ತಾರೆ. ಸೋತಂತವ್ರನ್ನು ಕೂಡ ಒಂದು ಪ್ರತ್ಯೇಕವಾದಂತಹ ಒಂದು ಸಭೆಯನ್ನ ಪಾರ್ಲಿಮೆಂಟು ಮತ್ತು ಎಂಪಿಗೆ ಸೋತಂತವ್ರನ್ನು ಕೂಡ ಕರೆದು ಅಸೆಂಬ್ಲಿ ಟೈಮಲ್ಲಿ ಚರ್ಚೆ ಮಾಡಲಿಕ್ಕೆ ದಿನಾಂಕವನ್ನು ನಿಗದಿ ಮಾಡ್ತೀನಿ ಅಂತೇಳಿ ಅವರಿಗೆ ತಿಳಿಸಿದ್ದೇನೆ. 23ನೇ ತಾರೀಕು ನೆಕ್ಸ್ಟ್ ಮಂತ್ ಮಾರ್ಚ್ ರಿಂದ ಏಪ್ರಿಲ್ 1ನೇ ತಾರೀಕುವರೆಗೂ ಎಲ್ಲ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಮೀ, ನಾನು ಸೇರ್ಕೊಂಡಂತೆ, ಸಿದ್ದರಾಮಯ್ಯನವರು ಸೇರ್ಕೊಂಡಂತೆ ಎಲ್ಲ ನಮ್ಮ ಅಸೆಂಬ್ಲಿಗಳಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಕಂಪಲ್ಸರಿ ಎಲ್ಲ ಕಾರ್ಯಕರ್ತರ ಸಭೆಯನ್ನ ಆ ಕ್ಷೇತ್ರವಾರು ನಡೆಸಬೇಕಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಏನಾದ್ರು ಶನಿವಾರ ಭಾನುವಾರ ನಮ್ಮ ಮಂತ್ರಿಗಳಿಗೆ ಟೈಮ್ ಸಿಕ್ಕಿದ್ರೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳನ್ನ ಮುಗಿಸಲಿಕ್ಕೆ ಅವಕಾಶವನ್ನು ಕೊಡ್ತೇವೆ. ಈಗ ನಾನು ಇಲ್ಲಿ ಬೆಂಗಳೂರು ನಗರದ 28 ಕ್ಷೇತ್ರಕ್ಕೂ ಕೂಡ ನಾನೇ ಖುದ್ದಾಗೆ ದಿನಕ್ಕೆ 2 ಕ್ಷೇತ್ರ ಆಗ್ಬೋದು, 3 ಕ್ಷೇತ್ರ ಆಗ್ಬೋದು, ಬರೀ ಕಾರ್ಯಕರ್ತರ ಸಭೆ, ಗವರ್ಮೆಂಟ್ ಪ್ರೋಗ್ರಾಮ್ ಅಲ್ಲ, ಬರೀ ಕಾರ್ಯಕರ್ತರ ಸಭೆಯನ್ನ ನಡೆಸಲಿಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ. ಜೊತೆಗೆ ಆ ಕಾರ್ಯಕರ್ತರ ಸಭೆ ನಡೆಯುವಾಗ ಯಾರನ್ನ ಸರ್ಕಾರ ನಾಮಿನೇಟ್ ಮಾಡಿದೆ, ಸ್ಟೇಟ್ ಲೆವೆಲ್ ಇರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಇರ್ಬೋದು, ರಾಜ್ಯ ಮಟ್ಟ ಇರ್ಬೋದು, ಅಸೆಂಬ್ಲಿ ಲೆವೆಲ್ ಇರ್ಬೋದು, ಆಶ್ರಯ ಸಮಿತಿ, ಟ್ರಿಬ್ಯುನಲ್ಲು, ಲ್ಯಾಂಡ್ ಗ್ರಾಂಟು, ಫಾರೆಸ್ಟು, ಹಾಸ್ಪಿಟಲ್ಗಳು, ಸ್ಕೂಲ್ಗಳು, ಕೆಬಿ ಕಮಿಟಿ, ಹಿಂಗೆ ಯಾವ್ದಾದ್ರು ಕಮಿಟಿಗಳಲ್ಲಿ ನಾಮಿನೇಷನ್ ಮಾಡಿದೆ.
ಇದಲ್ಲದೆ ನೀರಾವರಿ ಸಲಹಾ ಸಮಿತಿಗಳು ಕೂಡ ಇದೆ. ಅದಕ್ಕೂ ಕೂಡ ಮಾಡಲಿಕ್ಕೆ ಈಗಾಗಲೇ ಮಾಡಿಲ್ಲ ಅಂದ್ರೆ ಅಷ್ಟರೊಳಗೆ ಮಾಡಿಸಿ ಆ ಕಾರ್ಯಕರ್ತರ ಸಭೆಯಲ್ಲಿ ಅವ್ರನ್ನ ಗುರುಸಿ ಅವ್ರಿಗೊಂದು ಸಪರೇಟ್ ಆದಂತ ಒಂದು ಸನ್ಮಾನ ಕೂಡ ಮಾಡಿ ಕಾರ್ಯಕರ್ತರನ್ನ ಪಕ್ಷ ಗುರುಸಿದೆ ಅಂತೇಳಿ ಅವ್ರಿಗೆ ಅವ್ರ ಜವಾಬ್ದಾರಿ ಏನು ಅನ್ನೋದನ್ನ ತಿಳಿಸಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸೂಚನೆಯನ್ನ ಕೊಟ್ಟಿದೆ. ಬಹುಶಃ ಮೊದಲನೇ ವಾರ ಇಲ್ಲ ಎರಡನೇ ವಾರದಲ್ಲಿ ACC ಅಧ್ಯಕ್ಷರು